ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಕೇತಕಿ ಡೆವಲಪರ್ಸ್ ಅಂತ ಕರಬಸಪ್ಪ ಅಂತ ಏನಿದ್ದಾರೆ, ಅವರು ಬೆಂಗಳೂರಲ್ಲಿ 2021ರಲ್ಲಿ ನಾವು ಅವ್ರಿಗೆ V1 ಡೆವಲಪರ್ಸ್ ಅಂತ ಹೇಳಿ ಚಂದ್ರ ಲೇಔಟಲ್ಲಿ ಅವರು 2 ಸಾವಿರ ಆಫೀಸ್ ಮಾಡಿದ್ರು. ಅಲ್ಲಿ ಪ್ರಾಪರ್ಟಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಮೊದಲು ಒಂದು 3 ಪ್ರಾಪರ್ಟಿ ಕೊಟ್ಟರು. ಅದನ್ನು ನಂಬಿಸಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ನಮಗೆ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಕೊಟ್ಟಿಲ್ಲ. ಪ್ರತಿಯೊಂದು ಅದ್ರ ಬಗ್ಗೆ ನಾವು ಅವ್ರ ಜೊತೆ ಪ್ರಾಪರ್ಟಿ ವಿಸಿಟ್ ಮಾಡಿರೋದ್ರ ಬಗ್ಗೆ, ಮತ್ತು ಅವ್ರಿಗೆ ನಾವು RTGS ಮಾಡಿರೋದ್ರ ಬಗ್ಗೆ, ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಒಂದು 18-20 ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಹತ್ರ ರೆಕಾರ್ಡ್ ಇದೆ. ಇದ್ರ ಪರವಾಗಿ ನಾವು ನ್ಯಾಯ ಕೇಳಿಕೊಂಡು ಎಡಸಂಗಿ ಸರ್ ಹತ್ರ ಬಂದಿದ್ದೀವಿ. ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಂಬಿದ್ದೀವಿ. ನಾನು ಇಲ್ಲಿ ಬಂದ ಕಾರಣ ನನಗೆ ತುಂಬ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಇವನ್ ಡಿಪಾರ್ಟ್ಮೆಂಟ್ ಅವರು PSI ಅಣ್ಣಪ್ಪ ಅನ್ನೋರು ನನಗೆ ಕಾಲ್ ಮಾಡಿ ಆ ಪ್ರಾಣ ಬೆದರಿಕೆ ಬಗ್ಗೆ ಮಾತಾಡೋದು. ಈ ರೀತಿ ಯಾಕೆಂದರೆ ನ್ಯಾಯ ಕೇಳ್ತಾ ಬಂದು ನಾನು 600 ಕಿಲೋಮೀಟ್ರಿಂದ ಹೆಣ್ಮಗಳು ಬಂದು ಒಂದು ನ್ಯಾಯ ಕೇಳುವಾಗ, ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳುವಾಗ, ಇಲ್ಲಿಯವರೇ ಈ ರೀತಿ ದೊಡ್ಡದು ಮಾಡಿ ನಮಗೆ ಇಷ್ಟು ಅನ್ಯಾಯ ಮಾಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯವಾಗಿ ನಾವು ಬಂದಿದ್ದೀವಿ. ನಮ್ಗೆ ಏನಿದೆ, ದಯವಿಟ್ಟು ಗುಲ್ಬರ್ಗದವರು, ಮೀಡಿಯಾದವರು ಇದ್ದೀರಿ, ಎಡಸಂಗಿ ಸರ್ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲರ ಹತ್ರನೂ ನನ್ನ ರಿಕ್ವೆಸ್ಟು, ನಮ್ಮದು ನ್ಯಾಯವಾಗಿ ಏನೇ ದುಡ್ಡು ಬರಬೇಕಿದೆ ದಯವಿಟ್ಟು ನನಗೆ ದುಡ್ಡು ಕೊಡ್ತಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿದ್ದೀನಿ. ಹಾಗೆ ನಂಬಿದ್ದೀನಿ ಕೂಡ, ಎಡಸಂಗಿಯವರು ನಮಗೆ ಕೊಡಿಸ್ತಾರೆ ನ್ಯಾಯನ ಅಂತೇಳಿ. ಇದಿಷ್ಟು ನಾನು ಯಾಕೆಂದರೆ ಸುಮಾರು ಬೇರೆ ವಿಚಾರಗಳು ತುಂಬ ಮಾತಾಡಿದ್ದೀನಿ ಸರ್. FIR ಏನು ಮಾಡಿದ್ದಾರೆ ಕರಬಸಪ್ಪ, ಅಲ್ಲೂ ಕೂಡ ಅವರು 1,20,20,00,000 ಅಂತ ಒಪ್ಕೊಂಡಿದ್ದಾರೆ. ನಾನು ಕೊಟ್ಟಿದ್ದು 1,36,70,900 ರೂಪಾಯಿ. ಅದಲ್ಲದೆ 50 ಲಕ್ಷ ಅವರು ಬರೀ ಚೀಟಿ ಬರ್ಸ್ಕೊಂಡು ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಕೂಡ V1 ಡೆವಲಪರ್ಸಲ್ಲಿ ಮಾಡ್ತಾ ಇದ್ದ ಕೆಲಸನ ಇಲ್ಲಿ ಗುಲ್ಬರ್ಗದಲ್ಲಿ ಕೇತಕಿ ಡೆವಲಪರ್ಸಲ್ಲೂ ಕೂಡ ನಾವು ಅವ್ರ ಆಫೀಸ್ಗೆ ಹೋಗಿದ್ದಾಗ ನೋಡಿದ್ವಿ. ಅದ ಕಣ್ಣಲ್ಲೇ ಬರೀ ವೈಟ್ ಪೇಪರಲ್ಲಿ ಒಂದು ಕ್ಯಾಶ್ ಕೊಟ್ಟಂಥವ್ರಿಗೆ ಅಮೌಂಟ್ ತಗೊಳ್ತಾರೆ. ಅವ್ರದ್ದು ಫೋನ್ ನಂಬರ್ ಆಗಲಿ ಅಥವಾ ಯಾವುದೇ ರೀತಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಇರೋದಿಲ್ಲ. ನಮ್ಮ ಥರ ದಯವಿಟ್ಟು ನಮಗೆ ಗೊತ್ತಿಲ್ಲದೆ ಇದು ಮೋಸ ಹೋದು. ಇಲ್ಲಿರುವಂಥ ಗುಲ್ಬರ್ಗ ಜನಕ್ಕೆ ನನ್ನ ಮನವಿ ಇಷ್ಟೇ, ನಮ್ಮ ಥರ ಗೊತ್ತಿಲ್ಲದೇ ನೀವು ಯಾರು ಮೋಸ ಹೋಗಬೇಡಿ. ಈಗ ಯಾಕೆಂದರೆ 4 ವರ್ಷದಿಂದ ನಾನು ಮೋಸ ಹೋಗಿ ಒಂದು ಹೆಣ್ಮಗಳಾಗಿ ಅವ್ರ ಆಫೀಸ್ ಹತ್ರ ಅಲಿತಾನೇ ಇದ್ದೀನಿ. ಮೊದಲು V1 ಡೆವಲಪರ್ಸು ಚಂದ್ರ ಲೇಔಟ್ ಹತ್ರ ಅಲಿತಿದ್ದೆ. ಡಾಲರ್ಸ್ ಕಾಲೋನಿ 3 ಫ್ಲೋರ್ ಮಾಡಿ ಅಲ್ಲಿ ಅಲಿತಿದ್ದೆ. ಆ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಗುಲ್ಬರ್ಗದಲ್ಲಿ ದಯವಿಟ್ಟು ಬರೋದು ಬೇಡ. ದಯವಿಟ್ಟು ನಾನು ಈಗ ನಿಮ್ಮ ತಂಗಿ ಥರ ಅಂತ ಹೇಳಿ ನಾನು ಕಾರ್ಯಕರ್ತರ ಹತ್ರ ಎಲ್ಲ ಮನವಿ ಮಾಡಿದ್ದೀನಿ. ಈವನ್ ರಾಜ್ ಕಪ್ನೂರವ್ರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ನಮಗೆ ಗಲಾಟೆಗಳು ಬೇಡ, ದಯವಿಟ್ಟು ನಮ್ಮ ದುಡ್ಡು ಏನಿದೆ ನಮಗೆ ಕೊಡ್ಸಿ ಅಂತೇಳಿ. ಆದರೂ ಕೂಡ ಎಲ್ಲ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನಮ್ಮ ಮೇಲೆ FIR ಮಾಡಿದ್ದಾರೆ. ನ್ಯಾಯ ಕೇಳೋರ ಬಗ್ಗೆನೇ ನೀವು FIR ಮಾಡ್ತೀರಾ ಅಂದರೆ, ನ್ಯಾಯ ಇಲ್ಲದೆ ಇರೋರ ಬಗ್ಗೆ ಇನ್ಯಾವ ರೀತಿ ಮಾಡ್ತೀರಿ? ನಾನು ಏನು ಪ್ರೂಫ್ ಕೊಡ್ತೀನಿ ಆ ರೀತಿ ಕರಬಸಪ್ಪನ ಹತ್ರ ಇದ್ದರೆ ಅವರು ಪ್ರೂಫ್ ಕೊಡಲಿ. ಅವ್ರು ನನಗೆ ದುಡ್ಡು ಕೊಡೋದಿದ್ರೆ ಕೊಟ್ಟಿದ್ರೆ ಅವ್ರ ದುಡ್ಡು ಅವ್ರು ತೊಗೊಳ್ಳಿ, ನಮ್ಮ ದುಡ್ಡು ನಮಗೆ ಕೊಡಲಿ ಸರ್. ದಯವಿಟ್ಟು ಮೀಡಿಯಾ ಮುಖಾಂತರ ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್, ನಮಗೆ ದಯವಿಟ್ಟು ನ್ಯಾಯ ಕೊಡಿ. ಬೆಂಗಳೂರಾಗ ಯಾವುದಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ? ಇಲ್ಲ ಸರ್, ಬಟ್ ಇವ್ರದ್ದು ಬೇರೆ ಕಂಪ್ಲೇಂಟ್ ಆಗಿದೆ ಅಂತ ನಮಗೆ ಗೊತ್ತಾಯಿತು ಸರ್. ನಾವು 2021ರಲ್ಲಿ ಇವರಿಗೆ ಹಣ ಹೂಡಿಕೆ ಮಾಡಿದ್ವಿ. ಅದಕ್ಕೆ ಮೊದಲೇ ಇವರು 2-3 ಕಂಪ್ನಿ ಬೇರೆ ಥರ ಕ್ರಿಪ್ಟೋ ಕರೆನ್ಸಿ ಕಂಪ್ನಿಗಳು ಮಾಡಿ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ನಾವು ಹೋದಾಗ ಇವ್ರು ಹೇಳಿದ್ದು, ಮೇಡಮ್ ನಮ್ಗೆ ಯಾವುದೋ ಕಂಪ್ಲೇಂಟ್ ಆಗಿದೆ, ಹಂಗಾಗಿ ನಮಗೆ ನಿಮ್ಮ ಹತ್ರ 1 ವರ್ಷ ನನಗೆ ಫೋನ್ ಕಾಂಟ್ಯಾಕ್ಟೇ ಇರಲಿಲ್ಲ. ಆ ಟೈಮಲ್ಲಿ ನಮಗೆ ಕಂಪ್ಲೇಂಟ್ ಆಗಿತ್ತು, ನಾವು ಜೈಲಲ್ಲಿದ್ವಿ. ಈಗೆಲ್ಲ ಸರಿ ಹೋಗಿದೆ. ಡಾಲರ್ಸ್ ಕಾಲೋನಿನಲ್ಲಿ ಆಫೀಸ್ ಮಾಡಿದಾಗ ಅವರೇ ಹೊಸ ನಂಬರಿಂದ ಕಾಲ್ ಮಾಡಿದ್ರು, ಲೊಕೇಶನ್ ಕಳಿಸಿದ್ರು. ಅವ್ರ ಆಫೀಸ್ಗೆ ಹೋದ್ವಿ, ಅಲ್ಲೂ ರಿಕ್ವೆಸ್ಟ್ ಮಾಡಿದ್ವಿ. 1 ವಾರ ಟೈಮ್ ತೊಗೊಂಡ್ರು, ಮತ್ತೆ ಇದೇ ಥರ ಸಿಗಲಿಲ್ಲ. ಇದೇ ರೀತಿ ನಮಗೆ 3 ವರ್ಷ 4 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಸರ್. ಅವ್ರ ಮಾತನ್ನು ನನಗೆ ಅವ್ರು ಒಂದೇ ನಾವು ನಂಬಿಕೆ ಮೇಲೆ ಅಷ್ಟೇ ಇಲ್ಲಿ ಮಾಡಿದ್ವಿ ಸರ್. ಮೊದಲು ನನಗೊಂದು ಸೈಟ್ ಮಾಡಿದ್ರು, ನನ್ನ ಫ್ರೆಂಡಿಗೆ 2 ಸೈಟ್ ಮಾಡಿಕೊಟ್ರು. ಮೇಡಮ್ ನಿಮ್ಗೆ ಮೋಸ ಮಾಡಲ್ಲ, ನಾವು ನಿಮ್ಮ ದುಡ್ಡು ಕೊಡ್ತೀವಿ ಅಂದರು. ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಟೈಮ್ ಕೊಡಿ ಅಂದರು. ಹಾಗಾಗಿ ಟೈಮ್ ಕೊಟ್ವಿ, ಕಾಯ್ತಾ ಕೂತ್ವಿ. ಈಗ ಬಂದು 6 ತಿಂಗಳಿಂದ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ ಅನ್ನೋದು ವಿಚಾರ ಗೊತ್ತಾಯಿತು. ಮತ್ತು ಅಥರ್ವ ಹೋಟೆಲಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ನಡೆಯುತ್ತೆ ಅಂತ. ಆ ಮೀಟಿಂಗ್ದು ಕೂಡ ಟೈಮಿಂಗ್ಸು ಇದು ಅವರೆಲ್ಲ ಕೇತಕಿ ಡೆವಲಪರ್ಸ್ ಎಲ್ಲ ಇನ್ಫಾರ್ಮೇಷನ್ಸು ನನಗೆ ಸಿಕ್ಕಿದ ಮೇಲೆ ನಾನು ಬಂದು ಅಥರ್ವ ಹೋಟೆಲಲ್ಲಿ ಪೂರ್ತಿ ದುಡ್ಡು ತಂದೆ ನಮ್ಮ ಬಂದು ಕೊಟ್ಟು ಇಲ್ಲ ಸರ್, ಒಂದು 18-20 ಜನ ಇದ್ದೀವಿ ಸರ್. ಅವರು ಕೂಡ ನನ್ನ ಜೊತೆ ನನ್ನ ಕಸ್ಟಮರ್ಸ್ ಒಂದು 8-10 ಜನ ಬಂದಿದ್ರು ಸರ್. ಮೊನ್ನೆ ನನಗೆ ಬಂದು ಆಲ್ರೆಡಿ 8 ದಿವಸ ಆಗೋಯ್ತು. ಅವರು ಬಂದು ಒಂದು 5-6 ದಿವಸ ಇದ್ದು ವಾಪಸ್ ಹೋಗಿ ಇನ್ನೂ ಒಂದು 4 ಜನ ನಾವು ಇಲ್ಲೇ ಉಳ್ಕೊಂಡಿದ್ದೀವಿ. ಎಲ್ಲರೂ ಸೇರಿ ಹಾಕಿರುವಂಥದ್ದು ಸರ್. ತಮ್ಮ ಹೆಸರು ಹೇಳಿ ಮೇಡಮ್? ನನ್ನ ಹೆಸರು ಜ್ಯೋತಿ ಅಂತೇಳಿ ಸರ್, ತುಮಕೂರಿಂದ ಬಂದಿದ್ದೀವಿ. ಥ್ಯಾಂಕ್ ಯು.